ಈ ದೇಶ ಕಂಡಂಥ ಹಿರಿಯ ರಾಜಕಾರಣಿಗಳು, ಧೀಮಂತ ನಾಯಕರು, 50 ವರ್ಷ ರಾಜಕಾರಣದ ಅಪಾರ ಅನುಭವವುಳ್ಳತಕ್ಕಂಥ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಮಾತನಾಡಿದಂಥ ಮಾತುಗಳು ನಾನು ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ ನಾನು ಕೇಳಿದೆ. ನಿಜವಾಗಿ ಕೂಡ ಆ ಮಾತುಗಳನ್ನು ಕೇಳಿದ ನಂತರ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತುಗಳ ಅಂಥೇಳಿ ನನಗೆ ಆಶ್ಚರ್ಯ ಮೂಡಿಸ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಜಗತ್ತಿನ ಅತ್ಯಂತ ದೊಡ್ಡ ಪಕ್ಷ, ದೊಡ್ಡ ಸಂಘಟನೆ ಇರ್ತಕ್ಕಂಥ ಈ ಪಕ್ಷ ಅದೊಂದು ಅಪಾಯಕಾರಿ ಮತ್ತು ವಿಷಕಾರಿ ಹಾವಿಗೆ ಹೋಲಿಸಿ ಮಾತನಾಡಿದ್ದು ಬಹುತೇಕ ಇಡೀ ಈ ದೇಶದ 100 ಕೋಟಿ RSS ಅಭಿಮಾನಿಗಳಿಗೆ, 100 ಕೋಟಿ ಭಾರತೀಯ ಜನತಾ ಪಾರ್ಟಿ ಅಭಿಮಾನಿಗಳಿಗೆ ಅತ್ಯಂತ ನೋವುಂಟು ಮಾಡಿದೆ. ಯಾವತ್ತೂ ಈ ರೀತಿ ಮಾತನಾಡ್ತಕ್ಕಂಥ ಸ್ವಭಾವದವರು ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲ. ನಾನು ಹುಟ್ಟಿನಿಂದ ಮೂಲತಃ ಕಲಬುರಗಿ ಜಿಲ್ಲೆಯವನಾಗಿರೋ ಪ್ರಯುಕ್ತ, ಅವ್ರ ಜೊತೆ ಒಡನಾಟ ಇರುವ ಪ್ರಯುಕ್ತ ಪ್ರಿಯಾಂಕ್ ಖರ್ಗೆ ಬೇಕಾದರೆ ಎಲ್ಲೋ ಏನೋ ಮಾತಾಡ್ಬೋದು ಒಂದೊಂದು ಸಲ ಬಾಯಿ ತಪ್ಪಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವತ್ತೂ ಆ ರೀತಿ ಮಾತನಾಡಿಲ್ಲ. ಹಾಗಾಗಿ ಅವರೆಷ್ಟೇ ದೊಡ್ಡವರಾಗಿದ್ದರೂ ಕೂಡ ವೈಯಕ್ತಿಕವಾಗಿ ಅವ್ರ ಬಗ್ಗೆ ನನಗೆ ಗೌರವವಿದೆ. ಈ ಮಾತನ್ನು ಹೇಳಿ ಬಹುತೇಕ ಅವರ ವೈಯಕ್ತಿಕಕ್ಕೆ, ಅವರ ವ್ಯಕ್ತಿತ್ವಕ್ಕೆ, ಅವರ ರಾಜಕಾರಣದ ಈ ಯಶಸ್ವಿ ಬದುಕಿಗೆ ಅವರೇ ಇಲ್ಲಿ ಒಂಥರ ಕಪ್ ಚುಕ್ಕಿ ತಂದುಕೊಂಡ್ರೇನೋ ಅಂಥೇಳಿ ನನಗನ್ನಿಸ್ತಾ ಇದೆ. नोबल पब्लिक स्कूल एल्म से ही दोनों जहां में कामयाबी है. स्काई सनशाइन स्कूल स्टेप टुवर्ड्स बेटर फ्यूचर, जयशंकर कॉलोनी, शांति निकेतन ग्राउंड, बिस्वा कल्याण. ಹಾಗಾಗಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಈ ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಮಾತನಾಡ್ತಕ್ಕಂಥ ಅವಕಾಶ ಇದೆ. ಆ ನೆನಗಟ್ಟಿನಲ್ಲಿ ನಾನು ಮಾತಾಡ್ತೇನೆ. ತಾವು ಈ ರೀತಿ ಮಾತನಾಡಬಾರ್ದಾಗಿತ್ತು. ಹಾಗಾಗಿ ತಾವು ಬಹಿರಂಗವಾಗಿ ಭಾರತೀಯರಿಗೆ ಕ್ಷಮೆ ಕೇಳಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಕಾಂಗ್ರೆಸ್ ಮುಕ್ತ ಭಾರತ ಮಾಡಲಿಕ್ಕೆ ನಾವೆಲ್ಲರೂ ಹೊರಟಿದ್ದೀವಿ. ಇನ್ನೇನು 4-6 ವರ್ಷಗಳಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಕ್ಕಂಥದ್ದು 100ಕ್ಕೆ 100 ಎಲ್ಲರಿಗೂ ತಿಳಿದಂಥ ವಿಚಾರ. ಆ ನಿಟ್ಟಿನಲ್ಲಿ ಎಲ್ಲರೂ ಒಂದು ಭ್ರಮನಿರಸನಗೊಂಡು ಅತ್ಯಂತ ನೋವಿನಲ್ಲಿ ಇನ್ನೇನು ಕಾಂಗ್ರೆಸ್ಸೇ ಮುಳುಗಿ ಹೋಗ್ತದೇನೋ ಅಂತಕ್ಕಂಥ ನಿಟ್ಟಿನಲ್ಲಿ ಮುಸ್ಲಿಮರಿಗೆ ಓಲೈಕೆ ಮಾಡುವ ಸಲುವಾಗಿ ಅಟ್ಲೀಸ್ಟ್ ಆ ಮುಸ್ಲಿಮರಿಗೆ ಗಟ್ಟಿಯಾಗಿ ನಾವು ಹಿಡ್ಕೋಬೇಕಂತೇಳಿ ಈ ರೀತಿ ಮಾತನಾಡಿ, ಆದರೂ ಮಾತನಾಡಬಾರ್ದಾಗಿತ್ತು. ಮತದಾರರಿಗೆ, ಮುಸ್ಲಿಮರಿಗೆ ನೀವು ಓಲೈಕೆ ಮಾಡ್ಕೋಬೇಕಾದ್ರೆ ಇನ್ನೂ ಸಾಕಷ್ಟು ದಾರಿಗಳಿದ್ದು. ಹಾಗಾಗಿ ಅವ್ರು ಏನೇ ಮಾಡಿದ್ರು ಕೂಡ ಮುಸ್ಲಿಮರು ಮತ ಕೊಡ್ಬೋದು. ಇವತ್ತು ಇಡೀ ಎಲ್ಲ ಜಾತಿ, ಎಲ್ಲ ಸಮುದಾಯದವರು ಬಹುತೇಕ ಕಾಂಗ್ರೆಸ್ ಅವರಿಂದ ಮತ್ತು ಖರ್ಗೆ ಅವರಿಂದ ಈ ಮಾತಿನಿಂದ ನೋವಾಗಿ ದೂರ ಸರಿತಾರಂತಕ್ಕಂಥದ್ದು ನನ್ನ ನಂಬಿಕೆ ಇದೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಅನುಭವದ ಕೊರತೆ ಇರಬಹುದು, RSSನ ಬಗ್ಗೆ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ, BJPಯ ಇತಿಹಾಸದ ಬಗ್ಗೆ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ, ಜನಸಂಘದ ಬಗ್ಗೆ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ, ಅವ್ರಿಗೆ ಅನುಭವ ಕಡಿಮೆ ಅಥವಾ ಆವೇಶದಲ್ಲಿ ಆಡಿರ್ಬೋದು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಈ ಮಾತನಾಡಬಾರ್ದಾಗಿತ್ತು. ಅದೊಂಥರ ನಾನು ನೋಡ್ತಾ ಇದ್ದೇನೆ ಮಾಧ್ಯಮದೊಳಗೆ, ಇದು ರಜಾಕರ ಮಾತುಗಳು, ಇವು ಹೈದರಾಬಾದ್ ನಿಜಾಮನ ಇವುದು ಧ್ವನಿ ಏನು ಅಂಥೇಳಿ ಈ ರೀತಿ ಜನ ಒಂದೇ ಸವನ ನೋವಿನೊಳಗರ. ಹಾಗಾಗಿ ಮತ್ತೊಂದು ಸಲ ನಾನು ಕೂಡಲೇ ಆದಷ್ಟು ಶೀಘ್ರದಲ್ಲಿ ಏನೋ ಅದು ಬಾಯಿ ತಪ್ಪಿ ಹೋಗ್ಯದಂಥೇಳಿ ಸಾರ್ವಜನಿಕರಿಗೆ ಕ್ಷಮೆಯಾಚನೆ ಮಾಡಿದ್ರೆ ಏನು ತಪ್ಪಿಲ್ಲ ಅಂಥೇಳಿ ನಾನು ವಿನಂತಿ ಮಾಡ್ತೀನಿ. स्कूल स्टाइल कैंसल्ड. यहाँ लर्निंग मिलती है क्रिएटिव ट्विस्ट के साथ. नॉलेज पार्क द क्रिएटिव स्कूल. क्रिएटिविटी इज आवर सब्जेक्ट. ನನಗೂ ಬಹಳ ವಿಚಿತ್ರ ಅನ್ನಿಸ್ತಾ ಇದೆ. ಈ ರೀತಿ ಶಬ್ದಗಳು ಅವರು 50 ವರ್ಷದೊಳಗೆ ಯಾವತ್ತೂ ಮಾತಾಡಿಲ್ಲ. ಈ ರೀತಿ ಬಾಯಿ ತಪ್ಪಿನೂ ಇಂಥ ಮಾತುಗಳು ಯಾವತ್ತೂ ಬಂದಿಲ್ಲ. ಏನೋ ಮುಸ್ಲಿಮರಿಗೆ ಓಲೈಕೆ ಮಾಡಬೇಕು, ಹರಿದು ಹೋಗ್ತಕ್ಕಂಥ ಮುಸ್ಲಿಮರಿಗೆ ಒಗ್ಗಟ್ಟು ಮಾಡಬೇಕು. ಈಗ MIM OIC ಕೂಡ ಅನೇಕ ಕಡೆ ಪಕ್ಷದ ಸಂಘಟನೆ ಮಾಡ್ತಾ ಇದ್ದಾರೆ. ಜನ ಆ ಕಡೆ ಹರಿದು ಹೋಗಬಾರ್ದು, ಒಗ್ಗಟ್ಟು ಮಾಡಬೇಕು, ಇಂಥ ಹೇಳಿಕೆ ಕೊಟ್ಟು, ಇಂಥ ಆಘಾತಕಾರಿ ಹೇಳಿಕೆ ಕೊಟ್ಟು, ಜನರಿಗೆ ನೋವಾಗ್ತಕ್ಕಂಥ ಹೇಳಿಕೆ ಕೊಟ್ಟು ಅವರಿಗೆ ಒಗ್ಗಟ್ಟು ಮಾಡ್ತಕ್ಕಂಥ ಮಂತ್ರವೇ ಹೊರತು ಬೇರೆ ಏನೂ ಇಲ್ಲ. ಅವ್ರು ಏನು ಮಾಡಿದ್ರು ಕೂಡ ಯಶಸ್ವಿ ಆಗಲ್ಲ. ಮತ್ತೊಂದು ಸಲ ಅವರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ, ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ತಾವು ಸಾರ್ವಜನಿಕವಾಗಿ ಬಹಿರಂಗವಾಗಿ ಕ್ಷಮೆ ಕೇಳೋದು ಒಳ್ಳೆಯದು.